ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಪ್ಪ ಅದು ಪ್ರಶ್ನೆ ಅಂತಂದರೆ, ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂದರೆ ಫಿಕ್ಸ್ ಕಾಸ್ಟ್ 100 ಇದ್ದಾಗ ಉದ್ಯಮ ಘಟಕದ TVC, TC, ABC, SACಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಈ 2 ಕಾಲಮನ್ನು ಕೊಟ್ಟಿರ್ತಾರೆ. SMC ಚೇಂಜ್ ಆಗ್ಬೋದು, ಈ ಸ್ಥಿರ ವೆಚ್ಚ ಫಿಕ್ಸ್ ಕಾಸ್ಟ್ ಚೇಂಜ್ ಆಗ್ಬೋದು. ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಾನು ಎಲ್ಲಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಈಗ ಹಾಗಿದ್ರೆ ಬನ್ನಿ ನೋಡೋಣ. ಈ 2 ಕಾಲಮನ್ನು ಆಸ್ ಇಟ್ ಈಸ್ ಬರ್ಕೊಂತೀರಾ. ಈ ಏನು ಕ್ಯೂ ಅಂತ ಇದೆ 1 2 3 4 5 ಆಸ್ ಇಟ್ ಈಸ್ ಕಾಲಮಲ್ಲಿ ಬರ್ಕೊಂಡ್ರಿ. ಕ್ಯೂ ಅಂತ ಬರ್ಕೊಂಡ್ರಿ, ಆಸ್ ಇಟ್ ಈಸ್ ಬರ್ಕೊಂಡ್ರಿ. SMC ಅಂತ ಬರ್ಕೊಂಡ್ರಿ, ಆಸ್ ಇಟ್ ಈಸ್ SMC ಅಂತ ಇಲ್ಲಿ ಬರ್ಕೊಂಡ್ರಿ. ನಾನು ಆಲ್ರೆಡಿ ಈ 2 ಕಾಲಮನ್ನು ಬರ್ದಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಬರ್ಕೊಂಡ ಆದ ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ವಲ್ಪ ಪ್ರಶ್ನೆಯನ್ನು ನೋಡಿ. SMC ವಿವರ ಪಟ್ಟಿಯನ್ನು ನೀಡಲಾಗಿದೆ. SMC ವಿವರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸ್ಥಿರ ವೆಚ್ಚ ಎಷ್ಟಿದೆ? 100 ಇದೆ. ಓಕೆ, ಹಾಗಿದ್ರೆ TFC ಅಂತ ಬರ್ಕೊಳ್ಳಿ. TFC ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಈ ಒಂದು ಕಾಲಮನ್ನು ಮಾಡ್ಕೊಳ್ಳಿ. ಕಾಲಮನ್ನು ಮಾಡಿಕೊಂಡು ಇಲ್ಲಿ 100 ಅಂತ ಬರ್ಕೊಂಡು ಹೋಗ್ಬೇಕು. ಆಯ್ತಾ? ಇಲ್ಲಿ ಬರ್ದಿದ್ದೀನಿ ನಾನು. ಈ ಒಂದು ಕಾಲಮ್ ಇಲ್ಲಿಗೆ ಪರ್ಫೆಕ್ಟ್ ಆಗಿ ಫಿಲ್ ಆಯ್ತು. 1 2 3 ಬಂತ? ಸರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನಾವು ನೆಕ್ಸ್ಟ್ ಏನು ಕಂಡುಹಿಡಿಬೇಕೀಗ ಅಂತಂದ್ರೆ TVCಯನ್ನು ಕಂಡುಹಿಡಬೇಕು. ಇಲ್ಲಿ TVC ಅಂತ ಇದೆ, TVCಯನ್ನು ಕಂಡುಹಿಡಬೇಕು. ಹಾಗಿದ್ರೆ TVCಯನ್ನು ಹೇಗೆ ಕಂಡುಹಿಡಿಯೋದು? ಇಲ್ಲೆಲ್ಲ ಡಾಟಾ ಕೊಟ್ಟು ಬಿಟ್ಟಿದ್ದೀನಿ, ನಮ್ಗೆ ಗೊತ್ತಿಲ್ಲ ಏನು ಮಾಡ್ಬೇಕಂತ. ಸೊ TFCಯನ್ನ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಈ TFC ಎಷ್ಟಿತ್ತು? 100 ಇತ್ತು. ಆಯ್ತಾ? ಬರ್ಕೊಳ್ಬೇಕು. TVCಯನ್ನು ಕಂಡುಹಿಡಿಯಲು TVC = ಸಿಗ್ಮಾ SMC ಸೂತ್ರವನ್ನು ಬಳಸಬೇಕು. TVC ಸಿಗ್ಮಾ SMC. ಹಾಗಂದ್ರೆ ಅರ್ಥ ಏನು ಇಲ್ಲಿ ಹೇಳ್ತೀನಿ ನಾನೀಗ. ನೋಡಿ, ಆಸ್ ಇಟ್ ಈಸ್ ಸಿಂಪಲ್ ಆಗಿ ತಿಳ್ಕೊಂಬಿಡಿ. ಆಸ್ ಇಟ್ ಈಸ್ ಇಲ್ಲಿ 500 ಇದೆಯಾ? SMC ಇಲ್ಲಿ 500 ಇದೆ, ಇಲ್ಲಿ 500 ಬರ್ಬಿಡಿ. ಇಲ್ಲಿ TVC ಅಂತ ಒಂದು ಕಾಲಮ್ ಮಾಡ್ಕೊಂಡ್ವಿ. 0 ಇಲ್ಲಿ 100 ಇದೆ, ಇಲ್ಲಿ 0 ಇಟ್ಟುಬಿಡಿ. ಓಕೆ, ಇಲ್ಲಿ 0 ಇದೆ, ಸೊ 100 0 ಅಂತ ಇಟ್ಟುಬಿಡಿ. ಓಕೆ, ಇದಾದ ನಂತರ 500 ಇದೆ, 500 ಅಂತಾನೆ ಬರೀರಿ. ಅದಾದ ನಂತರ 500 ಇಲ್ಲಿ 500 ಇದೆ, 500 ಪ್ಲಸ್ 300 ಎಷ್ಟಾಯ್ತು? 800 ರೂಪಾಯಿ ಆಯ್ತು. ಆಯ್ತಾ? 800 ಪ್ಲಸ್ 200 ಎಷ್ಟಾಯ್ತು? 1000. 1000 ಪ್ಲಸ್ 300 ಎಷ್ಟಾಯ್ತು? 1300. ಅದೇ ರೀತಿ 1300 ಪ್ಲಸ್ 500 ಎಷ್ಟಾಯ್ತು? 1700. 1800 ಆಯ್ತು. 1800 ಇದೊಂದು 800 ಕೂಡಿಸಿದ್ರೆ 2600, 2600. ಆಯ್ತಾ? ಇಷ್ಟನ್ನು ಮಾಡ್ಕೊಂಡ್ವಿ. ಒಂದು ಗೊತ್ತಾಯ್ತು ನೋಡಿ. ಸಿಂಪಲ್ ಆಗಿ TVC ಕಂಡುಹಿಡಿಬೇಕಂತಂದ್ರೆ ಸಿಗ್ಮಾ SMC ಅಂತ ಕೊಟ್ಟಿದ್ದಾರೆ. 0 ಇದೆ. ಆಯ್ತಾ? 500ಕ್ಕೆ 300, ಇಲ್ಲಿ 500ಕ್ಕೆ 500 ಬರ್ಬಿಡಿ. 500ಕ್ಕೆ 300 ಕೂಡಿಸಿದ್ರೆ 800, 800ಕ್ಕೆ 700 ಕೂಡಿಸಿದ್ರೆ 1000, 1000ಕ್ಕೆ 300 ಕೂಡಿಸಿದ್ರೆ ಈ ರೀತಿ ಮಾಡ್ತಾ ಹೋಗ್ಬಿಟ್ರೆ ಮುಗೀತು. ಈಗ TCಯನ್ನು ಕಂಡುಹಿಡಿಬೇಕು. TCಯನ್ನು ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಒಂದೇದಾಯ್ತು SMC. ಈಗ TVC ಕಂಡುಹಿಡಿದ್ವಿ. TC ಕಂಡುಹಿಡಿಬೇಕಂತಂದ್ರೆ TC = TFC ಪ್ಲಸ್ TVC. TFC ಪ್ಲಸ್ TVCಯನ್ನು ಕೂಡಿಸ್ಬೇಕು. ಇಲ್ಲಿ ನೋಡಿ, TFC ಇದೆಯಾ? TFC ಪ್ಲಸ್ TVC ಈ 2 ಕಾಲಮನ್ನು ಕೂಡಿಸ್ಬಿಡಿ. 100ಕ್ಕೆ 0 ಕೂಡಿಸಿದ್ರೆ 100 ಬರಬೇಕು. 100ಕ್ಕೆ 500 ಕೂಡಿಸಿದ್ರೆ 600, 600ಕ್ಕೆ 800 ಕೂಡಿಸಿದ್ರೆ 900, 1000ಕ್ಕೆ ಇದನ್ನ ನೋಡ್ತಾ ಹೋಗಿ. ಇದಿಷ್ಟ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಕೊನೆಯದಾಗಿ ಎಷ್ಟು ಬಂದಿದೆ ನಮಗೆ ಡಾಟಾ? 2600ಕ್ಕೆ 100 ಕೂಡಿಸಿದೀವಿ, ಇಲ್ಲಿಷ್ಟು ಬಂದಿದೆ. ಇದಂತೂ ಗೊತ್ತಾಯ್ತು. ಇದಿಷ್ಟು ಅರ್ಥ ಆಯ್ತಾ ನಿಮಗೆ? ಓಕೆ, ನೆಕ್ಸ್ಟ್ ಹೋಗೋಣ. ಈಗ AVCಯನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಲಾಸ್ಟ್. AVCಯನ್ನು ಕಂಡುಹಿಡಿಬೇಕಂತಂದ್ರೆ TVC / Q. ಈ ಒಂದು ಕಾಲಮ್ ಏನಿದೆ ಇದು Q. TVC / Q ಅನ್ನ ಮಾಡಬೇಕು. TVC ಎಲ್ಲಿದೆ? TVC ಇಲ್ಲಿದೆ. ಓಕೆ, TVC ಇಲ್ಲಿದೆ / Q. ಈ ಒಂದು ಕಾಲಮ್ ಅನ್ನ ನೆನ್ಪಿಟ್ಕೊಳ್ಳಿ. ಈ ಒಂದು ಕಾಲಮ್ ಅನ್ನ ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿ 0ಗೆ 0 ಏನೂ ಬರಲ್ಲ. ಓಕೆ, 500 / 1 ಎಷ್ಟಾಗುತ್ತೆ? 500 ಆಗುತ್ತೆ. 800 / 2 ಮಾಡಿದ್ರೆ 400. 1000 / 3 ಮಾಡಿದ್ರೆ 333.33 ಬರುತ್ತೆ. ಅದೇ ರೀತಿ 1300 / 4 ಮಾಡಿದ್ರೆ 325 ಬರುತ್ತೆ. 1800 / 5 ಮಾಡಿದ್ರೆ 360 ಬರುತ್ತೆ. 2600 ಮಾಡಿದ್ರೆ / 6 ಮಾಡಿದ್ರೆ ಎಷ್ಟಾಗುತ್ತೆ? 433.33 ಬರುತ್ತೆ. ಇಷ್ಟಾಯ್ತು. ಕೊನೆಯದಾಗಿ SAC ಅಂತ ಇದೆ. SAC ಅನ್ನ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? SAC ಅನ್ನ ಕಂಡುಹಿಡಿಬೇಕಂತಂದ್ರೆ TC / Q. TC ಎಲ್ಲಿದೆ? ಟೋಟಲ್ ಕಾಸ್ಟ್. TC ಅಂತಂದ್ರೆ ಟೋಟಲ್ ಕಾಸ್ಟ್ / Q. ಈ ಒಂದು ಕಾಲಮ್ ಮತ್ತೆ ಈ ಒಂದು ಕಾಲಮ್ ಅನ್ನ ಡಿವೈಡೆಡ್ ಬೈ ಮಾಡಬೇಕು. ಇದನ್ನ ಭಾಗಾಕಾರ ಮಾಡಬೇಕು, ಡಿವೈಡೆಡ್ ಬೈ ಮಾಡಬೇಕು. 100ಕ್ಕೆ 0 ಏನಿಲ್ಲ, SAC ಕಂಡುಹಿಡಬೇಕಾಗಿದೆ. ಇದನ್ನ ಆಲ್ರೆಡಿ ಕಂಡು ಹಿಡ್ಕೊಂಡ್ವಿ. ಇದಕ್ಕೆ ಕಂಡುಹಿಡಿದ್ರೆ ಎಷ್ಟಾಗುತ್ತೆ? 0ಕ್ಕೆ 0 ಇದೆ. ಅದೇ ರೀತಿ 600ಕ್ಕೆ 1 ಡಿವೈಡೆಡ್ ಬೈ ಮಾಡಿ 600ಕ್ಕೆ 600. 900ಕ್ಕೆ 2 ಡಿವೈಡೆಡ್ ಬೈ ಮಾಡಿದ್ರೆ 450 ಬರುತ್ತೆ. 1100 ರೂಪಾಯಿ ಇದೆ, ಡಿವೈಡೆಡ್ ಬೈ 3 ಮಾಡಿದ್ರೆ 366.67 ಆಗುತ್ತೆ. 1400 ರೂಪಾಯಿ ಇದೆ, ಅದಕ್ಕೆ ಡಿವೈಡೆಡ್ ಬೈ 4 ಮಾಡಿ 350. 1900 ಇದೆ, ಡಿವೈಡೆಡ್ ಬೈ 5 ಮಾಡಿದ್ರೆ 380 ಬರುತ್ತೆ. 2700 ಡಿವೈಡೆಡ್ ಬೈ
6 ಮಾಡಿದ್ರೆ 450 ರೂಪಾಯಿ ಬರುತ್ತೆ. ಇಷ್ಟು ಸಿಂಪಲ್ ಆಗಿ ಲೆಕ್ಕ ಇದೆ. ಅರ್ಥ ಆಗಿಲ್ಲ ಅಂತಂದ್ರೆ ವಿಡಿಯೋನ ಇನ್ನೊಂದ್ಸಲ ನೋಡಿ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಹಾಕಿ ಅರ್ಥ ಆಗಿದೆ ಅಂತ. ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ನೋಡಿ, ಅರ್ಥ ಆಗುತ್ತೆ.